ಹಾಯ್ ನಮಸ್ತೆ ಎಲ್ಲರಿಗೂ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ ಸ್ನೇಹಿತರೆ. ಹೋಳಿ ಹುಣ್ಣಿಮೆಯ ಒಳಗೆ ವೃಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಸ್ನೇಹಿತರೆ. ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಹೌದು, ಹೋಳಿ ಹುಣ್ಣಿಮೆಯ ಅಂದರೆ ಸ್ನೇಹಿತರೆ ಕಾಮನ ಹುಣ್ಣಿಮೆ ಫಾಲ್ಗುಣ ಮಾಸದ ಶುದ್ಧ ಪೂರ್ಣಿಮೆ ಎಂದು ಆಚರಿಸಲಾಗುವ ಬಣ್ಣಗಳ ಮತ್ತು ಸಂಭ್ರಮದ ಹಬ್ಬವಾಗಿದೆ. ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಅಂದರೆ ಹೋಳಿಕೆ ದಹನ ಮತ್ತು ಕಾಮಧೇನುನನ್ನು ಶಿವನನ್ನು ಭಸ್ಮ ಮಾಡಿದ ದಿನವನ್ನು ಸ್ಮರಿಸುತ್ತದೆ. ವಸಂತ ಋತುವಿನ ಆರಂಭವನ್ನು ಸೂಚಿಸುವಂಥ ಈ ಹಬ್ಬವು ಒಗ್ಗಟ್ಟು, ಪ್ರೀತಿ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಸಾರುತ್ತದೆ. ಹೋಳಿ ಹುಣ್ಣಿಮೆಯ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವೃಷಭ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಪುರಾಣದ ಪ್ರಕಾರ ಶಿವನು ಕಾಮಧೇನುನನ್ನು ಭಸ್ಮ ಮಾಡಿದ ದಿನ, ಕಾಮದೇವನನ್ನು ಸ್ನೇಹಿತರೆ ಭಸ್ಮ ಮಾಡಿದ ದಿನ ಇದು ನಮ್ಮಲ್ಲಿನ ಕಾಮ, ಕ್ರೋಧಾದಿ ಅರಿಷ್ಟ ವರ್ಗಗಳನ್ನು ಅಗ್ನಿಯಲ್ಲಿ ಸುಡುವುದರ ಸಂಕೇತವಾಗಿದೆ. ದಹನ ಅಂದರೆ ಸ್ನೇಹಿತರೆ ಹಿರಣ್ಯಕಶಿಪುವಿನ ತಂಗಿ ಹೋಳಿಕಾಳ ಅಹಂಕಾರ ಮತ್ತು ಕೆಟ್ಟ ಆಲೋಚನೆಗಳು ಭಕ್ತ ಪ್ರಹ್ಲಾದನ ವಿಷ್ಣು ಭಕ್ತಿಯ ಮುಂದೆ ನಾಶವಾದ ಕಥೆಯು ಈ ಹಬ್ಬದ ಹಿಂದಿದೆ ಅಂತಲೇ ಹೇಳ್ಬೋದು. ಬಣ್ಣಗಳನ್ನು ಎರಚಾಡುವುದರಿಂದ ಸ್ನೇಹಿತರೆ ಮೂಲಕ ಜಾತಿ ಮತ ಭೇದಗಳನ್ನು ಮರೆತು ಎಲ್ಲರೂ ಒಂದಾಗಿ ಆಚರಿಸುವಂತಹ ಹಬ್ಬ. ಚಳಿಗಾಲ ಮುಗಿದ ಪ್ರಕೃತಿಯು ಹಸಿರಿನಿಂದ ಮೈದುಂಬಿಕೊಳ್ಳುವಾಗ ಸಂತೋಷವನ್ನು ಹಂಚಿಕೊಳ್ಳುವ ಸಮಯ ಅಂತಲೇ ಹೇಳ್ಬೋದು. ಹೋಳಿ ಹಬ್ಬದ ದಿನವೇ ಹುಣ್ಣಿಮೆ ಇರುವುದರಿಂದ ಸಾಕಷ್ಟು ಶಕ್ತಿಶಾಲಿಯಾದಂತಹ ಪ್ರಭಾವ ಉಂಟಾಗಲಿದೆ. ಹೋಳಿ ಹಬ್ಬವು ಕೆಟ್ಟದನ್ನು ಸುಟ್ಟು ಜೀವನದಲ್ಲಿ ಹೊಸ ಉಲ್ಲಾಸ ಮತ್ತು ಬಣ್ಣಗಳನ್ನು ತುಂಬಿಕೊಳ್ಳುವ ಸಂದೇಶವನ್ನು ನೀಡುತ್ತದೆ. ಹುಣ್ಣಿಮೆಯ ದಿನ ಸಾಕಷ್ಟು ಭಯದಿಂದ ಇರ್ತೀರಾ ಸ್ನೇಹಿತರೆ. ಹುಣ್ಣಿಮೆ ಒಂದು ಶುಭ ಹುಣ್ಣಿಮೆ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ವೃಷಭ ರಾಶಿಯವರು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದಾನೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮೇಟಿವ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಹೌದು, 2026 ಫೆಬ್ರವರಿ 25 ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಇನ್ನು ಮಾರ್ಚ್ 3ನೇ ತಾರೀಕು ಹುಣ್ಣಿಮೆಯ ಒಳಗೆ ಸ್ನೇಹಿತರೆ ವೃಷಭ ರಾಶಿಯವರು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ, ಮೊದಲನೇದಾಗಿ ಗ್ರಹ ಸಂಚಾರಗಳು ಹೇಗಿರಲಿದೆ. ಪ್ರಮುಖ ಗ್ರಹ ಸಂಚಾರಗಳಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಬುಧ 10ನೇ ಮನೆಯಲ್ಲಿ ಕುಂಭದಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ವೃಷಭ ರಾಶಿಯವರಿಗೆ ಅಂದರೆ ವೃತ್ತಿಪರ ಬುದ್ಧಿವಂತಿಕೆ ಮತ್ತು ಸಂವಹನ ಅಂತಲೇ ಹೇಳಬಹುದು. ಹುಣ್ಣಿಮೆಯ ಒಳಗೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರ 10ನೇ ಮನೆಯಲ್ಲಿ ಕುಂಭದಲ್ಲಿ ಕೆಲಸದ ಸ್ಥಳದಲ್ಲಿ ಸಾಮರಸ್ಯ ಮತ್ತು ಸೃಜನಶೀಲತೆ ಹೆಚ್ಚಾಗಲಿದೆ ಸ್ನೇಹಿತರೆ. ಅದೇ ರೀತಿ ಸೂರ್ಯ 10ನೇ ಮನೆಯಲ್ಲಿ ಅಧಿಕಾರ, ಶಕ್ತಿ ಮತ್ತು ಸರ್ಕಾರದ ಬೆಂಬಲ ಅಂತಲೇ ಹೇಳಬಹುದು. ಇನ್ನು ಮಂಗಳ 9ನೇ ಮನೆಯ ನಂತರ 10ನೇ ಮನೆಗೆ ಸ್ಥಳಾಂತರಗೊಂಡು ವೃತ್ತಿಯಲ್ಲಿ ಧೈರ್ಯದ ನಿರ್ಧಾರಗಳು ಮತ್ತು ಉತ್ಸಾಹ ಹೆಚ್ಚಾಗಲಿದೆ. ಗುರು 2ನೇ ಮನೆಯಲ್ಲಿ ಮಿಥುನದಲ್ಲಿ ಧನ ಸಂಗ್ರಹ ಮತ್ತು ಮಧುರ ಮಾತುಗಳು ಹೆಚ್ಚಾಗಲಿದೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಹುಣ್ಣಿಮೆಯ ಸಮಯದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ಮೈಲಿಗಲ್ಲಾಗಲಿದೆ ಅಂತಲೇ ಹೇಳಬಹುದು. ನಿಮ್ಮ 10ನೇ ಮನೆಯ ಕುಂಭ ರಾಶಿಯಲ್ಲಿ ಅನೇಕ ಗ್ರಹಗಳು ಒಟ್ಟಾಗಿ ಇರುವುದರಿಂದ ನಿಮ್ಮ ಸಂಪೂರ್ಣ ಗಮನವು ಕೆಲಸ, ಸಮಾಜದಲ್ಲಿ ಗೌರವ ಮತ್ತು ಮಹತ್ವಾಕಾಂಕ್ಷೆಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ.
ನೀವು ಈಗ ತೆರೆಯ ಮೇರೆಯಿಂದ ಮುನ್ನಡೆಯಲು ಬರುವಂತಹ ಸಮಯ. ಹೊಸ ಉದ್ಯೋಗವಿರಲಿ ಅಥವಾ ಬಡ್ತಿ ಇರಲಿ, ನೀವು ಈಗ ಎಲ್ಲರ ಗಮನದ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು ವೃಷಭ ರಾಶಿಯವರು. ಆರ್ಥಿಕವಾಗಿಯೂ ನೀವು ಉತ್ತಮ ಸ್ಥಿತಿಯಲ್ಲಿದ್ದೀರಿ. 2ನೇ ಮನೆಯಲ್ಲಿರುವಂತಹ ಗುರುವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದನ್ನು ಖಚಿತಪಡಿಸಿದ್ದಾರೆ. 11ನೇ ಮನೆಯಲ್ಲಿರುವ ಶನಿಯು ಸ್ಥಿರವಾದ ಲಾಭವನ್ನು ನೀಡಲಿದ್ದಾರೆ. ಅತಿಯಾಗೋ ವೃತ್ತಿಯ ಮೇಲಿನ ಅತಿಯಾದ ಒತ್ತಡದಿಂದಾಗಿ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಈ ತಿಂಗಳ ಮುಖ್ಯ ಸವಾಲಾಗಿದೆ ಅಂತಲೇ ಹೇಳ್ಬೋದು ವೃಷಭ ರಾಶಿಯವರಿಗೆ. ಗ್ರಹ ಸಂಚಾರದಿಂದ ಏನೆಲ್ಲ ಪ್ರಭಾವವನ್ನು ಬೀರಲಿದೆ, ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ವೃತ್ತಿ, ವ್ಯಾಪಾರ, ವ್ಯವಹಾರದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಾಗಿದೆ ಅಂದರೆ ಸ್ನೇಹಿತರೆ, ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆ, ಶುಭ ಹುಣ್ಣಿಮೆ ಅಂತಲೇ ಹೇಳಬಹುದು. ಈ ತಿಂಗಳು ಕುಂಭರಾಶಿಯಲ್ಲಿ ನಡೆಯುತ್ತಿರುವಂತಹ ಪಂಚಗ್ರಹಗಳ ಸಂಗಮದಿಂದ ವೃತ್ತಿ ಮತ್ತು ವ್ಯಾಪಾರದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಸಂಚಲನ ಮೂಡಿಸಲಿದೆ. ಬುಧ, ಶುಕ್ರ, ಸೂರ್ಯ ಮತ್ತು ತಿಂಗಳ ಅಂತ್ಯದಲ್ಲಿ ಮಂಗಳನ ಆಗಮನವು ನಿಮ್ಮ ಕೆಲಸದ ಜವಾಬ್ದಾರಿಯನ್ನು ಹೆಚ್ಚಿಸಲಿದೆ. ನೀವು ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿದ್ದರೆ ದೊಡ್ಡ ಸಂಸ್ಥೆಗಳಿಂದ ಅಥವಾ ತಾಂತ್ರಿಕ ಕ್ಷೇತ್ರಗಳಿಂದ ಹಠಾತ್ ಅವಕಾಶಗಳು ಬರಬಹುದು. ನಿಮ್ಮ ರಾಶಿಯ ಅಧಿಪತಿ ಶುಕ್ರನು 10ನೇ ಮನೆಯಲ್ಲಿ ಇರುವುದರಿಂದ ಸ್ತ್ರೀ ಸಹೋದ್ಯೋಗಿಗಳ ಬೆಂಬಲ ದೊರೆಯಲಿದೆ ಮತ್ತು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಲಿದೆ ಅಂತಲೇ ಹೇಳಬಹುದು. ಆದರೆ ತಿಂಗಳ ಕೊನೆಯ ವಾರದಲ್ಲಿ ಎಚ್ಚರಿಕೆಯ ಅಗತ್ಯ. ಫೆಬ್ರವರಿ 25ರಿಂದ ಸ್ನೇಹಿತರೆ, ಮಂಗಳ 10ನೇ ಮನೆಗೆ ಪ್ರವೇಶಿಸಿ ರಾಹುವಿನೊಂದಿಗೆ ಸೇರುವುದರಿಂದ ಸಾಕಷ್ಟು ಯೋಗ ಉಂಟಾಗುತ್ತದೆ. ಇದು ನಿಮಗೆ ಆದ್ಯಮ ಶಕ್ತಿಯನ್ನು ನೀಡಿದರೂ ಮೇಲಧಿಕಾರಿಗಳ ವಿರುದ್ಧ ಬಂಡಾಯವೇಳುವಂತೆ ಮಾಡಬಹುದು. ಹಠಾತ್ ಕೋಪದಿಂದ ನಿಮ್ಮ ಹೆಸರಿಗೆ ಧಕ್ಕೆ ಬಾರದಂತೆ ಶಾಂತವಾಗಿರುವುದು ಒಳಿತು ಸ್ನೇಹಿತರೆ ವೃಷಭ ರಾಶಿಯವರು. ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ಹುಣ್ಣಿಮೆಯ ಮುಂಚೆನೇ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ ಫೆಬ್ರವರಿ ಕೊನೆಯ ವಾರದಲ್ಲಿ. ಅದರ ಬಗ್ಗೆ ಎಚ್ಚರಿಕೆ ವಹಿಸಿ. ಮೇಲಧಿಕಾರಿಗಳೊಂದಿಗೆ ದುಡುಕಿನ ನಿರ್ಧಾರಗಳು, ದುಡುಕಿನ ಮಾತು ಒಳಿತಲ್ಲ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಶಾಂತವಾಗಿ ಮಾತನಾಡಿ ಏನೇ ಸಮಸ್ಯೆಗಳಿದ್ದರೂ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ವೃಷಭ ರಾಶಿಯವರಿಗೆ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ವೃಷಭ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕ ದೃಷ್ಟಿಯಿಂದ ನೀವು ಭದ್ರವಾದ ಸ್ಥಾನದಲ್ಲಿದ್ದೀರಿ. ಶುಭ ಗ್ರಹವಾದ ಗುರುವು ನಿಮ್ಮ 2ನೇ ಮನೆಯಾದ ಧನಸ್ಥಾನದಲ್ಲಿ ಸಂಚರಿಸುವುದರಿಂದ ಉಳಿತಾಯದಲ್ಲಿ ಪ್ರಗತಿ ಕಂಡು ಬರುತ್ತದೆ. ನಿಮ್ಮ ಮಾತುಗಾರಿಕೆಯಿಂದ ಉತ್ತಮ ವ್ಯವಹಾರಗಳನ್ನು ಕುದುರಿಸುವಿರಿ ಅಥವಾ ವೇತನ ಹೆಚ್ಚಳದ ಮಾತುಕತೆಯಲ್ಲಿ ಯಶಸ್ವಿಯಾಗಲಿದ್ದೀರಿ. ಇದರೊಂದಿಗೆ 11ನೇ ಮನೆಯಲ್ಲಿರುವಂತಹ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದನ್ನು ಖಚಿತಪಡಿಸಲಿದ್ದಾರೆ. ಉದ್ಯಮಿಗಳಿಗೆ ನಗದು ಅರಿವು ಹೆಚ್ಚಾಗಲಿದೆ, ವಿಶೇಷವಾಗಿ ಶಾಲಾ ಕ್ಷೇತ್ರ, ಅದೇ ರೀತಿ ಸ್ನೇಹಿತರೆ ಶಿಕ್ಷಣ ಅಥವಾ ಸಂವಹನ ರಂಗದಲ್ಲಿ ಇರುವವರಿಗೆ ಇದು ಲಾಭದಾಯಕ ಸಮಯ ಅಂತಲೇ ಹೇಳಬಹುದು. ಹಣಕಾಸಿನ ವಿಚಾರದಲ್ಲಿ ಸ್ನೇಹಿತರೆ ತಿಂಗಳ ಕೊನೆಯಲ್ಲಿ ಮಂಗಳ ರಾಹು ಪ್ರಭಾವದಿಂದಾಗಿ ಸ್ನೇಹಿತರಿಗೆ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ, ಏಕೆಂದರೆ ಅದನ್ನು ವಾಪಸ್ಸು ಪಡೆಯುವುದು ಕಷ್ಟವಾಗಬಹುದು. ಸಾಲ ಇಸ್ಕೊಳ್ಳುವುದಕ್ಕೆ ಹೋಗಬೇಡಿ, ಸಾಲ ಕೊಡುವುದಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದರಿಂದ ನಷ್ಟ ನೋಡುವುದು ನೀವೇ ಅಂತಲೇ ಹೇಳಬಹುದು. ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕೂಡ 3ನೇ ವ್ಯಕ್ತಿಯನ್ನು ಕುರುಡರಾಗಿ ನಂಬೇಡಿ ಸ್ನೇಹಿತರೆ, ಒಳಿತಲ್ಲ. ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ. ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಿದ್ರೆ ನಿಮ್ಮ ಆರೋಗ್ಯದ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ಜಾಗೃತೆ ತಗೊಳ್ಬೇಕು ಅನ್ನೋದಾದರೆ ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಗತಿ ಇದ್ದರೂ ಕೂಡ ಹುಣ್ಣಿಮೆಯ ಮುಂಚೆ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ ಸ್ನೇಹಿತರೆ. 4ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರುವುದರಿಂದ ಹೃದಯ ಮತ್ತು ಶ್ವಾಸಕೋಶದ ಬಗ್ಗೆ ಜಾಗರೂಕರಾಗಿರಿ. ವಿವರಿಸಲಾಗದ ಆತಂಕ ಅಥವಾ ಎದೆಯ ಭಾಗದಲ್ಲಿ ಒಂದು ರೀತಿಯ ಭಾರದ ಅನುಭವವಾಗಬಹುದು. ಇದು ಹೆಚ್ಚಾಗಿ ಕೆಲಸದ ಒತ್ತಡದಿಂದ ಉಂಟಾಗುವ ಮಾನಸಿಕ ಆತಂಕವಿರಬಹುದು. 10ನೇ ಮನೆಯಲ್ಲಿ ಗ್ರಹಗಳ ಭಾರ ಹೆಚ್ಚಾಗಿರುವುದರಿಂದ ಮೊಣಕಾಲು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ತಿಂಗಳ ಕೊನೆಯಲ್ಲಿ ಜ್ವರ, ಶೀತ, ಕೆಮ್ಮು, ನೆಗಡಿ, ಗಂಟಲು ನೋವು ನಿಮ್ಮನ್ನು ಕಾಡಬಹುದು. ಹಾಗಾಗಿ ಸ್ನೇಹಿತರೆ ಹೊರಗಿನ ಎಣ್ಣೆಯಲ್ಲಿ ಕರಿದಂತಹ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ ತಿನ್ನೋದಕ್ಕೆ ಹೋಗಬೇಡಿ, ಎಚ್ಚರಿಕೆ ವಹಿಸಿ. ಇನ್ನು ಅದೇ ರೀತಿ ಮೊಣಕಾಲು ನೋವು, ಕಾಲು ನೋವಿಗೆ ಸ್ನೇಹಿತರೆ
ಓಡಾಡುವುದು ಅಥವಾ ಮೆಟ್ಟಲು ಹತ್ತುವಾಗ ಎಚ್ಚರ ವಹಿಸಿ. ತಿಂಗಳ ಕೊನೆಯಲ್ಲಿ ಉರಿಯೂತ ಅಥವಾ ಹಠಜ್ವರದ ಲಕ್ಷಣಗಳು ಕಾಡಬಹುದು. ದಿನಕ್ಕೆ ಸಾಕಷ್ಟು ನೀರನ್ನು ಕುಡಿಯಿರಿ, ಇದರಿಂದ ಉಷ್ಣತೆ ಕಡಿಮೆಯಾಗಲಿದೆ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಉತ್ತಮ. ವಾಯು ತತ್ವದ ಪ್ರಭಾವವನ್ನು ಸಮತೋಲನಗೊಳಿಸಲು ಸಹಕಾರಿ. ಪ್ರತಿದಿನ ವಾಕಿಂಗ್ ಮಾಡಿ, ಲಘು ವ್ಯಾಯಾಮವನ್ನು ಮಾಡಿ, ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಉತ್ತಮ ಆರೋಗ್ಯ ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಏನೇ ಸಮಸ್ಯೆಗಳು ಬಂದರೂ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಕೊಡುವಂತಹ ಸಲಹೆಯನ್ನು ತಪ್ಪದೆ ಫಾಲೋ ಮಾಡುವುದು ಬಹಳ ಮುಖ್ಯ. ಸೊ ಹುಣ್ಣಿಮೆಯ ಮುಗಿಯುವ ನಂತರ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹುಣ್ಣಿಮೆಯ ಒಳಗೆ ಇಷ್ಟೆಲ್ಲ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಾಗಿದೆ ಗ್ರಹಗಳು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ವೃಷಭ ರಾಶಿಯವರು ಅಂದರೆ ಕುಟುಂಬ ಜೀವನದಲ್ಲಿ ನೆಮ್ಮದಿ ಇರುತ್ತದೆ. 2ನೇ ಮನೆಯಲ್ಲಿರುವ ಗುರುವು ಕುಟುಂಬದ ಸದಸ್ಯರೊಂದಿಗೆ ಸಾಮರಸ್ಯ ಮತ್ತು ಶುಭ ಸಮಾರಂಭಗಳ ಸೂಚನೆ ನೀಡುತ್ತದೆ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ. ನಿಮ್ಮ ಮಾತುಗಳು ಸಂಗಾತಿ ಮತ್ತು ಮಕ್ಕಳಿಗೆ ನೆಮ್ಮದಿ ನೀಡುತ್ತದೆ. ಮನೆಯಲ್ಲಿ ಸಣ್ಣ ಮಟ್ಟದ ಪೂಜೆ ಅಥವಾ ಕಾರ್ಯಕ್ರಮವನ್ನು ಆಯೋಜಿಸುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸು ಗೊಂದಲದಿಂದ ಕೂಡಿರುತ್ತದೆ. ಆದಷ್ಟು ಗೊಂದಲವನ್ನು ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸಿ. ನಿಮ್ಮ ಕುಟುಂಬದ ಜನರೊಂದಿಗೆ ಎಲ್ಲರೊಂದಿಗೂ ಸ್ನೇಹಿತರೆ ನೆಮ್ಮದಿಯಿಂದ ಬಾಂಧವ್ಯದಿಂದ ಇರುವುದು ಉತ್ತಮವಾಗಿರುತ್ತದೆ. 4ನೇ ಮನೆಯಲ್ಲಿರುವ ಕೇತು ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ತರಬಹುದು ನಿಮಗೆ, ಅಥವಾ ಮನೆಯ ವಾತಾವರಣದಲ್ಲಿ ಒಂದು ರೀತಿಯ ಅತೃಪ್ತಿ ಮೂಡಿಸಬಹುದು. ಕಚೇರಿಯ ಒತ್ತಡವನ್ನು ಮನೆಗೆ ತರಬೇಡಿ, ಅಲ್ಲೇ ಬಿಟ್ಬಿಡಿ ಸ್ನೇಹಿತರೆ. ಮನೆಯ ವಿದ್ಯುತ್ ಉಪಕರಣಗಳು ಅಥವಾ ಕಟ್ಟಡದ ಸಣ್ಣ ಪುಟ್ಟ ರಿಪೇರಿ ಕೆಲಸಗಳು ಈ ತಿಂಗಳು ಎದುರಾಗಬಹುದು. ಕುಟುಂಬದ ವಿಷಯದಲ್ಲಿ ಆದಷ್ಟು ತಾಳ್ಮೆಯಿಂದ ವರ್ತಿಸುವುದು ಬಹಳ ಮುಖ್ಯ. ಏನೇ ಪ್ರಾಬ್ಲಮ್ ಇದ್ದರೂ ನಿಮ್ಮ ಸಂಗಾತಿ ನಿಮ್ಮ ಬೆಂಬಲವಾಗಿ ಇರಲಿದ್ದಾರೆ ಸ್ನೇಹಿತರೆ. ಅವರೊಂದಿಗೆ ಹಂಚಿಕೊಳ್ಳಿ, ಒಳಿತಾಗಲಿದೆ. ಅವರು ಕೊಡುವಂತಹ ಸಲಹೆಯನ್ನು ಫಾಲೋ ಮಾಡಿ ಸ್ನೇಹಿತರೆ. ಆದಷ್ಟು ಏನೇ ಸಮಸ್ಯೆಗಳಿದ್ರೂ ಕೂಡ ತಕ್ಷಣ ಬಗೆಹರಿಯಲಿದೆ. ಚಿಂತೆ ಬೇಡ, ಚಿಂತೆ ಮುಕ್ತ ಮಾಡ್ತು ಅನ್ನಂಗೆ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಎಫೆಕ್ಟನ್ನು ನೀವೇ ನೋಡಲಿದ್ದೀರಿ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ವೃಷಭ ರಾಶಿಯ ವಿದ್ಯಾರ್ಥಿಗಳು ಹುಣ್ಣಿಮೆಯ ಒಳಗೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಇದು ಮಿಶ್ರ ಫಲಿತಾಂಶದ ತಿಂಗಳು. 4ನೇ ಮನೆಯ ಕೇತುವು ಏಕಾಗ್ರತೆಗೆ ಭಂಗ ತರಬಹುದು ಅಥವಾ ಸದ್ಯದ ಓದಿನ ಬಗ್ಗೆ ಅತೃಪ್ತಿ ಮೂಡಿಸಬಹುದು. ಇನ್ನು ನಿರ್ಭಯ, ಭಯ ಜಾಸ್ತಿ ಆಗಬಹುದು, ಗೊಂದಲ ಜಾಸ್ತಿ ಆಗಬಹುದು. ಇನ್ನು ಪ್ರಾಥಮಿಕ ಶಿಕ್ಷಣದ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಹಾಕಬೇಕಾಗುತ್ತದೆ ಸ್ನೇಹಿತರೆ. ಕಷ್ಟಪಟ್ಟಿದರೆ ಮಾತ್ರ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. MBA, ಕಾನೂನು ಅಂದರೆ ಲಾ ಅಥವಾ ಸಮೂಹ ಸಂವಹನದಂತಹ ವೃತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವವರಿಗೆ ಬುಧನ ಸಂಚಾರವು ವರದಾನವಾಗಲಿದೆ. ನಿಮ್ಮ ತರ್ಕಬದ್ಧ ಆಲೋಚನೆ ಮತ್ತು ಪ್ರೆಸೆಂಟೇಷನ್ ಕೌಶಲ್ಯಗಳು ಉತ್ತಮವಾಗಿರುತ್ತದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವವರಿಗೆ ಫೆಬ್ರವರಿ ಕೊನೆಯ ವಾರ ಸ್ನೇಹಿತರೆ ಸಮಯ ತುಂಬ ಅನುಕೂಲಕರವಾಗಿರುತ್ತದೆ. ಇನ್ನು ಮಾರ್ಚ್ ಕೂಡ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಹುಣ್ಣಿಮೆ ಮುಗಿದ ನಂತರ ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಡಿ ಸ್ನೇಹಿತರೆ. ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಶ್ರಮ ಪಡಲೇಬೇಕು. ಶ್ರಮ ಪಟ್ಟರೆ ಮಾತ್ರ ಅದೃಷ್ಟದ ಫಲಿತಾಂಶ ಅಂತಲೇ ಹೇಳಬಹುದು. ಇಂದಿನ ಕಷ್ಟ ಮುಂದಿನ ಅದೃಷ್ಟದ ಫಲ, ಇದನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರದ ಕ್ರಮಗಳನ್ನು ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಾದರೂ ಅನುಸರಿಸಿ ಅಥವಾ ಹುಣ್ಣಿಮೆ ದಿನ ಆದರೂ ಕೂಡ ಮಾಡಬಹುದು. ವೃತ್ತಿಯಲ್ಲಿನ ಯಶಸ್ಸನ್ನು ಉಳಿಸಿಕೊಳ್ಳಲು ಮತ್ತು ಕೌಟುಂಬಿಕ ಶಾಂತಿಗಾಗಿ ವೃಷಭ ರಾಶಿಯವರು ನಾನು ಹೇಳುವಂತಹ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡುವುದು ಬಹಳ ಅಂದರೆ ಬಹಳ ಉತ್ತಮ, ಶಕ್ತಿಶಾಲಿಯಾದಂತಹ ಪರಿಣಾಮಕಾರಿ ಪರಿಹಾರಗಳು. ಗಣೇಶನ ಆರಾಧನೆ ಮಾಡಿ. 4ನೇ ಮನೆಯ ಕೇತುವಿನ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆ ದುರ್ವಾ ಹುಲ್ಲನ್ನು ಅರ್ಪಿಸಿ. ಇದು ಮನೆಯಲ್ಲಿ ಶಾಂತಿ ತರುತ್ತದೆ. ವಿಘ್ನ ವಿನಾಯಕ ಗಣೇಶನ ಪೂಜಿಸುವುದರಿಂದ ಸ್ನೇಹಿತರೆ ನಿಮ್ಮ ವಿಘ್ನಗಳೆಲ್ಲವೂ ಕೂಡ ದೂರ ಹೋಗಲಿದೆ ಅಂತಲೇ ಹೇಳಬಹುದು. ಇನ್ನು ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ಒಳಿತಾಗಲಿದೆ. ಪ್ರತಿದಿನ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ನೀರನ್ನು ಅರ್ಪಿಸಿ. ಇದರಿಂದ ವೃತ್ತಿಯಲ್ಲಿ ಅಧಿಕಾರ ಮತ್ತು ಸರ್ಕಾರದ ಬೆಂಬಲ ದೊರೆಯುತ್ತದೆ. ಇನ್ನು ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ನವಧಾನ್ಯಗಳನ್ನು ಸ್ನೇಹಿತರೆ
ಹಾಕುವುದು ಉತ್ತಮ. ಇನ್ನು ಗೋ ಸೇವೆಯನ್ನು ಮಾಡಿ. ವೃಷಭ ರಾಶಿಯವರಿಗೆ ಗೋ ಸೇವೆ ಅತ್ಯಂತ ಶ್ರೇಷ್ಠ. ಶುಕ್ರವಾರದಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ನೀಡಿ. ಇದು ನಿಮ್ಮ ರಾಶಿಯ ಅಧಿಪತಿ ಶುಕ್ರನನ್ನು ಬಲಪಡಿಸುತ್ತದೆ. ಹಣಕಾಸಿನಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡಲಿದ್ದೀರಿ. ಆದಷ್ಟು ಈ ತಿಂಗಳು ಕಪ್ಪು ಬಣ್ಣದ ಬಳಕೆ ಬೇಡ. ಬಟ್ಟೆಯಾಗಲಿ ಸ್ನೇಹಿತರೆ, ವಸ್ತುಗಳಾಗಲಿ ಕಪ್ಪು ಬಣ್ಣದ ಬಟ್ಟೆ ಬೇಡ. ತಿಂಗಳ ಕೊನೆಯಲ್ಲಿ ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ತಡೆಯಲು ಕಪ್ಪು ಬಣ್ಣದ ಬಟ್ಟೆಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ. ವಸ್ತುಗಳನ್ನು ಕೂಡ ಕಡಿಮೆ ಮಾಡಿ ಸ್ನೇಹಿತರೆ. ಸೊ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರು ಮಾಡಿದ್ರೆ ಒಳಿತಾಗಲಿದೆ. ಆದಷ್ಟು ಶಕ್ತಿಶಾಲಿಯಾದಂತಹ ಪರಿಹಾರ ವೃಷಭ ರಾಶಿಯವರು ತಪ್ಪದೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮೇಟಿವ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಿರಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.